ಗೈಡೇ ಕೊಟ್ಟಿರ್ತಾರೆ ನಮಗೆ. ಯಾವುದೋ ಮ್ಯೂಸಿಯಂ ಅಂದ್ಬಿಟ್ಟು ಮಕ್ಕಳಾಡೋದು ಕರ್ಕೊಂಬಂದ್ಬಿಟ್ಟಿದ್ದೆ ಸರ್. ನಮ್ಮ ಬಸ್ ಮುಂಬೈಯಿಂದ ಬರ್ತಾಯಿದೆ ಅಂದ್ಕೊಂಡಿದ್ದೆ, ಆದರೆ ನಮ್ಮ ಆ್ಯಕ್ಚುಯಲ್ ಬಸ್ ಬಂದಿರೋದು ಜೋಧ್ಪುರ್, ರಾಜಸ್ಥಾನಿಂದ ಬಂದಿರೋದು. ಫಸ್ಟ್ ಸ್ಟಾಪ್ ನಾರಾಯಣಿ ಧಾಮ್, ಸೆಕೆಂಡ್ ಸ್ಟಾಪ್ ಲಯನ್ಸ್ ಪಾಯಿಂಟ್, ಮೂರನೇ ಸ್ಟಾಪು ಶೂಟಿಂಗ್ ಪಾಯಿಂಟು, ಫೋರ್ತ್ ಸ್ಟಾಪು ಬುಷಿ ಡ್ಯಾಮು, 5ನೇ ಸ್ಟಾಪ್ ಡ್ರೈವುಡ್ ಪಾರ್ಕು, 6ನೇ ಸ್ಟಾಪು ಕಂಡಾಲ ಲೇಕ್, 7ನೇ ಸ್ಟಾಪು ಕಂಡಾಲ ವ್ಯೂ ಪಾಯಿಂಟು. ನಮ್ಮದು 8th ಲೊಕೇಶನ್ನು ರಾಜಮಾಚಿ ಗಾರ್ಡನ್. 9th ಪಾಯಿಂಟಿಗೆ ಬಂದಿದ್ದೀನಿ, ವಾಗ್ಜಾ ದೇವಿ ದೇವಸ್ಥಾನ. ಸ್ಟೇಟು ಲೋನಾವಾಲಾದಲ್ಲಿ ಓಡಾಡೋದಕ್ಕೆ ಒಂದು ಕಾರ್ ಬುಕ್ ಮಾಡಿದ್ದೀವಿ. ಕಾರು 10 ಗಂಟೆಗೆ ಬರುತ್ತೆ, ಇವಾಗ ಟೈಮು 9:30. ಈಗ ಡ್ರೈವರ್ ಬರೋಷ್ಟರಲ್ಲಿ ಹೋಗ್ಬಿಟ್ಟು ಏನಾದರೂ ಸ್ನ್ಯಾಕ್ಸ್ ಏನಾದರೂ ತಿನ್ಬೇಕು. ಬೆಳಗ್ಗೆ ಇಲ್ಲಿ ಸರಿಯಾಗಿ ಬ್ರೇಕ್ಫಾಸ್ಟ್ ಐಟಮ್ ಎಲ್ಲ ಸಿಗೋಲ್ಲ, ಎಲ್ಲ ಇಡ್ಲಿ ದೋಸೆ ಎಲ್ಲ ಸಿಗುತ್ತೆ, ಆದರೆ ನಮ್ಮ ಸೌತ್ ಅವ್ರ ಥರ ಮಾಡಲ್ಲ ಇವರು. ಇವಾಗ ಫಸ್ಟ್ ಯಾವುದಾದ್ರೂ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಬಿಟ್ಟು ಆಮೇಲೆ ಕಾರ್ ಬೋರ್ಡ್ ಆಗೋಣ. ಇದೇ ನಮ್ಮ ಹೋಟೆಲ್ಲು, ಅಂದರೆ ನಾವು ತಿನ್ನಕ್ಕೆ ಹೋಗ್ತಿರೋ ಹೋಟೆಲ್ಲು. छोटा काम करना, अगर तुम जरा ये लेने के लिए जाना वाला ಇಷ್ಟೇ ಇರೋ 20 ರೂಪೀಸು. ಬರೀ ನನ್ನ ಕೈ ಎಷ್ಟೈತೋ ಅಷ್ಟೇ ಇರೋದು. ಲೈಟಾಗಿ ಪೋಹ ತಿಂದಾಯಿತು, ಅಷ್ಟೊಂದೇನು ಸಮಾಧಾನ ಆಗಲಿಲ್ಲ. ಬಟ್ 20 ರೂಪಾಯಿಗೆ ಅಷ್ಟು ಕೊಟ್ಟಿದ್ರು, ಕ್ವಾಂಟಿಟಿ ವರ್ತಿತ್ತು. ಇವಾಗ ಡ್ರೈವರ್ಗೆ ಕಾಯ್ತಿದ್ದೀವಿ ಕಾರಿಗೆ. ಇವಾಗ ರೈಲ್ವೆ ಸ್ಟೇಷನ್ ಆಪೋಸಿಟ್ ಇರೋ ಒಂದು ಸರ್ಕಲ್ಲು, ಈ ಸರ್ಕಲ್ಗೆ ಹೆಸರಿಲ್ಲ ಏನಿಲ್ಲ, ಇಲ್ಲಿ ವೆಯ್ಟ್ ಮಾಡ್ತಿದ್ದೀವಿ. ಇವಾಗ ಬರುತ್ತೆ ಕಾರ್ ನಮ್ಮದು. 10 ಗಂಟೆಗೆ ಹೇಳಿದ್ದು, ಇವಾಗ 10:30 ಆಯಿತು. ಇವಾಗ ಬರ್ತಿದ್ದಾರೆ, ಒಂದು ಹಾಫ್ ಆನ್ ಅವರ್ ಲೇಟ್ ಆಗಿದೆ. ಇದಾ भैया पहले स्टॉप मंदिर है क्या? मंदिर लेना है तो लेंगे, करने का मंदिर नारायणी धाम. हाँ, पहले मंदिर पे जाएंगे. अलाएंगे उधर. हाँ, फर्स्ट देवस्थान को आना. ಲೋನಾವಾಲಾ ಫುಲ್ಲು ಗಾರ್ಡ್ ಸೆಕ್ಷನು. ಎಷ್ಟೋ ಸಲ ಮಳೆ ಬರುವಾಗ ಅವ್ರು ಸೇಫ್ಟಿಗೋಸ್ಕರ ಆ ಥರ ಗಾಡಿಗೆ ಕವರಿಂಗ್ ಮಾಡಿಸ್ಬಿಟ್ಟಿರ್ತಾರೆ ಅವರು. ಕಾರ್ ಇದ್ದವ್ರು ಕಾರಲ್ಲಿ ಓಡಾಡ್ತಾರೆ, ಇಲ್ಲಾಂದರೆ ಬಸ್ಸು, 2 ವೀಲರ್ ಅವ್ರಿಗೆಲ್ಲ ಮಳೆ ಬಂದಾಗ ನೆನಿಬಾರ್ದು ಅಂದ್ಬಿಟ್ಟು ಆ ಥರ ಕವರ್ ಹಾಕ್ಸ್ಕೊಂಡ್ಬಿಡ್ತಾರೆ ಸೇಫ್ಟಿಗೆ. कहाँ पे जा रहे हैं? अपन नारायण धाम जा रहे हैं, उसके बाद लायंस पॉइंट, शूटिंग पॉइंट, फिर बुशी डैम. फिर लेक में तो पानी नहीं है, रुकने तो रुक सकते हैं. फिर उसके बाद एक राइवुड पार्क करके ये, फिर उसके बाद वैक्स म्यूजियम, और फिर खंडाला. खंडाला में एक ही सर्कल में 4 पॉइंट, जो सनसेट पॉइंट, मंकी गार्डन, राजमाची टेम्पल और कोनी वाटरफॉल, एक ही जगह पर. और ड्यूक्स उधर ही, हाँ वो लास्ट में, मतलब जहाँ पे सनसेट दिखता है ना, उसी के सामने आपको ड्यूक्स नोज दिखाई देगा. उधर लगाता हूँ, उधर से एग्जिट है, उधर आ जाना. और रेड कलर का गाड़ी है ना, उधर लगा. ठीक है, ले बेटा उधर. स्लीपर इधर ही. हाँ लेके जाओ. ओके. फर्स्ट स्टॉप नारायणी धाम, नारायणी टेंपल. ಈ ದೇವಸ್ಥಾನ ನಮ್ಮ ದೇವಸ್ಥಾನಗಳ ಥರ ಇಲ್ಲ, ಇದು ಒಳ್ಳೆ ರೆಸಾರ್ಟ್ ಥರ ಇದೆ. ಫುಲ್ಲು ಆ ಸೈಡು ಈ ಸೈಡೆಲ್ಲ ಗಾರ್ಡನ್ನು, ಅಲ್ಲೆಲ್ಲ ಒಂದು ಈ ಸೈಡು ಫುಲ್ಲು ಹಾಲ್ ಇದೆ, ಈ ಸೈಡು ಫುಲ್ ರೂಮ್ಸು, ಫುಲ್ AC ರೂಮ್ಸು. ಟೆಂಪಲ್ ಮಾತ್ರ ಇಲ್ಲಿಂದ ಸ್ಟಾರ್ಟು. ದೇವಸ್ಥಾನ ನೋಡಿ ಇಲ್ಲಿಂದ ಸ್ಟಾರ್ಟು. ಫುಲ್ಲು ಮಾರ್ಬಲ್ ಯೂಸ್ ಮಾಡಿ ಕಟ್ಟಿರ್ತಾರೆ ದೇವಸ್ಥಾನನ. ನೋಡೋಣ ಒಳಗಡೆ. ಆದರೆ ಕ್ಯಾಮ್ರಾ ತೆಗಿತೀನಿ, ಇಲ್ಲಾಂದರೆ ಕ್ಲೋಸ್ ಮಾಡಿ ಜೇಬಲ್ಲಿ ಇಟ್ಕೊತೀನಿ. ಪ್ರಸಾದ ಕೊಟ್ಟಿದ್ದಾರೆ ಚಿಕ್ಕ ಕಪ್ಪಲ್ಲಿ, ಬರೀ ನೋಡಿ ಕಡಲೆ ಬೀಜ, ಆಮೇಲೆ ಸ್ವಲ್ಪ ಸ್ವೀಟು. ಈ ದೇವಸ್ಥಾನದಲ್ಲಿ 3 ದೇವರಿದೆ. ಆ ಕಡೆ ಗಣೇಶ, ಇಲ್ಲಿ ನಾರಾಯಣಿ ದೇವಿ, ಇಲ್ಲಿ ಆಂಜನೇಯ. 3 ದೇವರಿರೋದು. ನಾನು ಫೋನಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ.
ಸೆಕೆಂಡ್ ಸ್ಟಾಪ್ ಲಯನ್ಸ್ ಪಾಯಿಂಟ್. ಅದೇ ಎಂಟ್ರೆನ್ಸು, ರೋಡ್ ಸ್ವಲ್ಪ ಸರಿಯಿಲ್ಲ. ಜಾಗ ಅಂತೂ ಹೆವಿ ಗಲೀಜು, ಪ್ಲೇಸ್ ಮಾತ್ರ ಪೀಸ್ಫುಲ್. ನೋಡಿ ಎಷ್ಟು ಹೈಟಲ್ಲಿದ್ದೀವಿ ಇವಾಗ. ಜಾಗ ಅಂತೂ ಫುಲ್ಲು ಸಖತ್ ಗಲೀಜ್ ಜಾಗ ಇದು. ಟೂರಿಸ್ಟ್ ಪ್ಲೇಸ್ ಅನ್ಸೋದೇ ಇಲ್ಲ, ಹಿಂಗೆಲ್ಲ ನೋಡಿದ್ರೆ ಅನ್ಸುತ್ತಾ ಟೂರಿಸ್ಟ್ ಪ್ಲೇಸ್ ಅಂತ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? इस पहाड़ में कुछ और है भैया? क्या इस पहाड़ वो आ जाना है ना उधर. वो ये अपना लाइंस पॉइंट है और वो शूटिंग पॉइंट है. शूटिंग ये लाइंस पॉइंट टाइगर पॉइंट दोनों एक ही है. कोई इसको टाइगर पॉइंट बोलता है, कोई लाइंस पॉइंट बोलता है. और जो उधर जो जाएंगे ना अभी तो वो शूटिंग पॉइंट है, क्योंकि वहाँ पे शूटिंग होता है मूवी का. ಓಕೆ, वो अच्छा दिख रहा था इधर से भी. नहीं वो दोनों भी नीचे सेम ही दिखेगा. ಎರಡು ಸೇಮು. ನಾವು ಇಲ್ಲಿಂದ ನೋಡಿದ್ರೆ ಅದು ಚೆನ್ನಾಗಿ ಕಾಣುತ್ತೆ, ಅಲ್ಲಿಂದ ನೋಡಿದ್ರೆ ಇದು ಚೆನ್ನಾಗಿ बाकी उधर थोड़ा कैसा है मतलब Nature है हंगे अंदर के साइड में. ಈ ಜಾಗ ಸ್ವಲ್ಪ ಪರವಾಗಿಲ್ಲ ಕಂಪೇರ್ ಮಾಡೋದು ಅದಕ್ಕೆ. ಲಯನ್ ಇಲ್ಲಿಗಿಂತ ಇದು ಸ್ವಲ್ಪ ಪರವಾಗಿಲ್ಲ, ಕ್ಲೀನು. ನಾವು ಫಸ್ಟ್ ಹೋಗಿದ್ದು ಅಲ್ಲಿ, ಇವಾಗ ಇಲ್ಲಿಂದ ಅಲ್ಲಿ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿ ಗಲೀಜ್ ಅನಿಸ್ತಾ ಇದೆ, ಇಲ್ಲಿಂದ ನೋಡೋದಕ್ಕೆ ಅದು ಚೆನ್ನಾಗಿದೆ ಇವಾಗ. ಸೇಮ್ ಇಲ್ಲೂ ಒಂಟೆ ರೈಡೆಲ್ಲ ಇದೆ, ಸೇಮ್ ಅಲ್ಲಿರೋದು. ಒಂಟೆ ರೈಡು, 4 ವೀಲ್ ಡ್ರೈವು, ಕಾರು ಎಲ್ಲ ಇದೆ ಇಲ್ಲಿ. ಇಲ್ಲೇನೆಂದರೆ ಮಹಾರಾಷ್ಟ್ರ ಎಸ್ಪೆಷಲಿ ಲೋನಾವಲ್ಲ ಇದೆಯಲ್ಲ ಜಾಗ, ಮಧ್ಯಾಹ್ನ ಗಂಟ ಫುಲ್ಲು ಬಿಸಿಲು, ಹೆವಿ ಬಿಸಿಲು. ಮಧ್ಯಾಹ್ನ ಆದಮೇಲೆ ಹಂಗೆ ಕ್ಲೌಡ್ ಸ್ಟಾರ್ಟ್ ಆಗುತ್ತೆ, ಮೋಡ ಬಂದು ಹಂಗೆ ಲೈಟಾಗಿ ಮಳೆ ಬೀಳುತ್ತೆ. ಆದರೂ ಮಳೆ ಬಿದ್ರೂ ಸೆಕೆ ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆವಾಗಲೂ ಮೈಯಲ್ಲಿ ಫುಲ್ಲು ಬೆವರು ಸುರಿತಾನೆ ಇರುತ್ತೆ. ನಮ್ಮ ಕಾರ್ ಡ್ರೈವರು ಸ್ವಲ್ಪ ಜೆನ್ಯೂನ್ ಇದ್ದಾರೆ, ಅವರು ಪಾಪ ನಿಯತ್ತಾಗಿ ಕೆಲಸ ಮಾಡ್ತಿದ್ದಾರೆ, ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ನಮ್ಮನ್ನ. ನಾವೇನಾದರೂ ತಿರ್ಗಾ ಇವಾಗ ನಾವು ಫಸ್ಟ್ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ತಿರ್ಗಾ ನೆಕ್ಸ್ಟ್ ಪಾಯಿಂಟಿಗೆ ಬಂದುಬಿಟ್ಟು ಹೋಗೋದಕ್ಕೆ ಕಾರಲ್ಲಿ ಕೂತ್ಕೊಂಡಾಗ ಸುಮ್ಮನೆ ಶರ್ಟಿಂಗ್ ಅಂದೆ ಅಷ್ಟೇ ನಾನು. ಅವರು ಎಸಿನ ಫುಲ್ ರೈಸ್ ಮಾಡಿಬಿಟ್ರು. ಹಂಗೆ ನೋಡೋಣ ಲಾಸ್ಟ್ವರೆಗೂ ಅವರು ಇದೇ ಥರ ನಮ್ಮನ್ನ ಚೆನ್ನಾಗಿ ನೋಡಿಕೊಂಡ್ರೆ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸು ಮತ್ತು ಒಂದು ದಿನಕ್ಕೆ ಎಲ್ಲ ಪ್ಲೇಸಸ್ಸು ಸುತ್ತಾಡ್ಸೋದಕ್ಕೆ ಎಷ್ಟು ಪ್ಲೇಸು ಸುತ್ತಾಡಿಸ್ತಾರೆ, ಅದಕ್ಕೆ ಎಷ್ಟು ಚಾರ್ಜ್ ಮಾಡ್ತಾರೆ, ಅದನ್ನು ಲಾಸ್ಟಲ್ಲಿ ಹೇಳ್ತೀನಿ. सब ट्रेनिंग मतलब पूरा सिखाते इधर ही. ಫೋರ್ತ್ ಸ್ಟಾಪು ಬುಷಿ ಡ್ಯಾಮು. ಇವಾಗ ಮಳೆ ಬಂದು ಡ್ಯಾಮಿನ ಓವರ್ಫ್ಲೋ ಆಗಿಲ್ವಂತೆ. ಬುಷಿ ಡ್ಯಾಮ್ ಮೇಲೆ ಬರಬೇಕಿತ್ತು ನೀರು, ನೋಡೋಣ ಇವಾಗ ಬಂದಿದೆಯಾ ಇಲ್ವೋ ಅಂತ. ಇಲ್ಲಿ ನೋಡಿ, ಇಲ್ಲಿ ಸ್ಲಿಪ್ಪರ್ಸ್ ಆನ್ ರೆಂಟು. ಇಲ್ಲಿ ಚಪ್ಪಲಿನೂ ರೆಂಟ್ ಕೊಡ್ತಾರೆ. ತುಂಬ ಜನ ಶೂ ಹಾಕ್ಬಿಟ್ಟಿರ್ತಾರಲ್ವಾ, ಅವ್ರಿಗೆ ಈ ಥರ ಆಗಿರುತ್ತೆ. ಇದನ್ನೆಲ್ಲ ದಾಟಿ ಹೋಗ್ಬೇಕಂದ್ರೆ ಸ್ಲಿಪ್ಪರ್ಸ್ ಹಾಕಿರ್ಬೇಕಿಲ್ಲ ನಮ್ಮ ಥರ ಕ್ರಾಕ್ಸ್ ಹಾಕಿರ್ಬೇಕು. ಫಸ್ಟ್ ಟೈಮ್ ಕೇಳಿದ್ದು ಸ್ಲಿಪ್ಪರ್ಸ್ ಫಾರ್ ರೆಂಟ್ ಅಂತ. ಸ್ಲಿಪ್ಪರ್ಸ್ ಫಾರ್ ರೆಂಟ್ ಅಂತ. ಸ್ಲಿಪ್ಪರ್ಸ್ ಆನ್ ರೆಂಟು. ಅಲ್ಲಿ ಮೆಟ್ಲಿದೆಯಲ್ವಾ, ಅದ್ರ ಹಿಂದೆಗಡೆ ಇರೋದೇ ಬುಷಿ ಡ್ಯಾಮು. ಮಳೆ ಏನಾದರೂ ಬಂದಾಗ ಫುಲ್ಲು ನೀರು ಓವರ್ಫ್ಲೋ ಆಗಿಬಿಟ್ಟು ಈ ಮೆಟ್ಲ ಮೇಲೆಲ್ಲ ಬರುತ್ತೆ. ಬರೀ ಮೆಟ್ಲ ಮೇಲೆಲ್ಲ, ಈ ಜಾಗದಲ್ಲೆಲ್ಲ ಹರ್ಕೊಂಡು ಬರುತ್ತೆ ನೀರು. ಇದು ಮಾನ್ಸೂನ್ ಸೀಸನ್ ಸ್ಟಾರ್ಟಿಂಗು. ಇವಾಗ ನಾ ಬಂದಿರೋದು ಇವತ್ತಿನ ಡೇಟು ಜೂನ್ 26. ಇವಾಗ ತುಂಬ ಮಳೆ ಆಗಬೇಕಿತ್ತು, ಬಟ್ ಮಳೆ ಆಗಿಲ್ಲ. ಇವಾಗ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದರೆ ಇವಾಗ ನೆಕ್ಸ್ಟು ಜುಲೈ ಸೆಪ್ಟೆಂಬರ್ಗೆಲ್ಲ ಸೀನೆಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡೋಣ ಇವಾಗ ಡ್ಯಾಮಲ್ಲಿ ಎಷ್ಟು ನೀರಿದೆ. ಈ ಡ್ಯಾಮು ಫುಲ್ ಮಳೆ ಬಂದು ಓವರ್ಫ್ಲೋ ಆದರೆ ಯಾವ ಥರ ಇರುತ್ತೆ ಅಂತ ಈ ಒಂದು ಫೋಟೋ ಹಾಕ್ತೀನಿ ನೋಡಿ. ಇಲ್ಲಿ ಚಿಕ್ಕ ಹುಡುಗರು ನೇರಳೆ ಹಣ್ಣು ಮಾಡ್ತಾವ್ರೆ, ನೋಡೋಣ ಸ್ವಲ್ಪ ಟ್ರೈ ಮಾಡೋಣ ಹೆಂಗಿರುತ್ತೆ ಅಂತ. दो ಏಕ್ ದೋ ಅಂದರೆ ಕುಡಿ ಅಂತಲ್ಲ, ಅವ್ರು ದೋ ಅಂದರೆ 2 ಅನ್ಕೊಂಡ್ಬಿಡ್ತಾರೆ ಆಮೇಲೆ. ಏನಂದೆ ಇನ್ನೊಂದ್ಸಲ ದೋ ಅಂದರೆ ಕುಡಿ ಅಂತಲ್ಲ, ಅವ್ರು ದೋ ಅಂದರೆ 2 ಅನ್ಕೊಂಡ್ಬಿಡ್ತಾರೆ ಆಮೇಲೆ. चेंज चेंज ये तीसरी है ना. ಫುಲ್ ಸೆಕೆ ಆಗ್ತದೆ. बिस्लरी ಇನ್ನೊಂದಾ ಲ್ಯಾಟ್ರಿ ಚೆನ್ನಾಗಿತ್ತಲ್ಲ ಉಳ್ಳುಳ್ಳಿ. अच्छा है टेस्ट. टिको
क्या बोल रहे थे आप लोग हम लोग जाने के टाइम पे कुछ बोल रहे थे ना हिंदी में जाने के बाद हाथ में ताकि ऐसे ही जाओ ऐसा बोलता बस लगो पहले धोना पड़ेगा ना इसको। इसमें इधर ओहो हो ಸ್ವಲ್ಪ ಹಿಂಗೆ ನೋಡು ಅದ್ಯಾಕೆ ಹಿಂಗೆ ನೋಡ್ತೀಯ ಬುಷಿ ಡ್ಯಾಮ್ ಎಂಟ್ರೆನ್ಸು ಹಿಂಗೆ ಪಾಪ ಎಲ್ಲ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೋಗ್ತವ್ರೆ. ಇಲ್ಲಂತೂ ಬೇಕೇ ಬೇಕು ನೀರು ಲೈಮ್ ಸೋಡಾ ಗೋಲಿ ಸೋಡಾ ಕುಡ್ದು ಸಾಕಾಗ್ಬಿಟ್ಟೈತೆ, ಅಷ್ಟು ಶೆಕೆ ಇದೆ ಇಲ್ಲಿ. 5ನೇ ಸ್ಟಾಪ್ ಡ್ರೈವುಡ್ ಪಾರ್ಕ್ ನಾರ್ಮಲ್ ಪಾರ್ಕೆ, ನಮ್ಮ ಪ್ಲ್ಯಾನಲ್ಲಿ ಇದು ಇನ್ಕ್ಲೂಡ್ ಆಗಿದೆ. ನನ್ನ ಶರ್ಟಲ್ಲಿ ಬ್ಲೂ ಕಲರ್ ಫುಲ್ಲು ಬೆವರೆಲ್ಲ ಎದ್ದಿದ್ದು ಕಾಣಿಸ್ತಾ ಇತ್ತು. ಐ ಲವ್ ಲೋನಾವಲ, 100 ರೂಪಾಯಿ ಟಿ ಶರ್ಟ್. ಮಹಾರಾಷ್ಟ್ರದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಸ್ಪೆಷಲ್ ಡಸ್ಟ್ಬಿನ್ ಹೆಂಗಿರುತ್ತೆ ಗೊತ್ತಾ, ಈ ಥರ ಇರುತ್ತೆ. ಮುಂಬೈಯಲ್ಲಿ ಜುಹು ಬೀಚಲ್ಲೂ ಅಷ್ಟೇ ಈ ಥರ ಎಷ್ಟೋ ಡಸ್ಟ್ಬಿನ್ ಇತ್ತು. ನಾರ್ಮಲಾಗಿ ಎಲ್ಲ ಆ ಥರ ಡಸ್ಟ್ಬಿನ್ ಇರುತ್ತೆ, ಆದರೆ ಮೇನ್ ಪಾಯಿಂಟಲ್ಲಿ ಈ ಥರ ದೊಡ್ಡದಾಗಿ ಇಟ್ಬಿಟ್ಟಿರ್ತಾರೆ ಡಸ್ಟ್ಬಿನ್ನು. ಈ ಪಾರ್ಕು ಎಷ್ಟು ಪೀಸ್ಫುಲ್ ಆಗಿದೆ. ಮಕ್ಕಳಿಗೆ ಆಟ ಆಡೋದಕ್ಕೆ ಪ್ಲೇ ಏರಿಯಾ ಎಲ್ಲ ಇದೆ, ಅಲ್ಲಿ ಕೂತ್ಕೊಳ್ಳೋದಕ್ಕೆ ಸೀಟಿಂಗು, ಕಾಲೇಜ್ ಹುಡುಗರೆಲ್ಲ ಇಲ್ಲೇ ಇರ್ತಾರೆ. ಇಷ್ಟೊಂದೆಲ್ಲ ಡೆವಲಪ್ಮೆಂಟ್ ಮಾಡಿದ್ರು ಈ ಪಾರ್ಕ್ಗೆ ಫೀಸ್ ಇಲ್ಲ, ಫುಲ್ ಫ್ರೀ. ಯಾರು ಬೇಕಾದರೂ ಬರ್ಬೋದು, ಎಷ್ಟೊತ್ತು ಬೇಕಾದರೂ ಇರ್ಬೋದು. ನಾರ್ಮಲಾಗಿ ಪಾರ್ಕ್ ಟೈಮಿಂಗ್ ಬೆಳಗ್ಗೆ 8 ಗಂಟೆಗೆ ಓಪನ್ ಆದರೆ ಈವ್ನಿಂಗ್ 5-5:30 ಕ್ಲೋಸು. ಚೆನ್ನಾಗಿದೆ ಪಾರ್ಕು. लोहगढ़ फोर्ट आएगा और उसके बाद में पवना लेक आएगा और ऑन द वे फिर एक डायनासोर पार्क है, वो ऑप्शनल है. अगर आपको जाना है तो आप जा सकते हो या फिर उसको कीप कर सकते हो, क्योंकि वहाँ पे एंट्री फीस 300 रुपये पर पर्सन है उसी हिसाब से. तो ये चारों पॉइंट आते हैं, पर ये चारों पॉइंट शहर से बाहर है. अभी आपको लोनावला और खंडाला का पूरा साइड सीन कवर किया, एक भी पॉइंट वो नहीं आएगा. अगर वो करेंगे तो इसमें से एक भी पॉइंट नहीं आएगा. दोनों भी रास्ते पूरे आने. ನಮ್ಮದು 6ನೇ ಸ್ಟಾಪು ಖಂಡಾಲ ಲೇಕ್. ಖಂಡಾಲ ಲೇಕ್ಗೆ ಎಂಟ್ರೆನ್ಸ್ ಈ ಥರ ಇದೆ. ಆರ್ಟಿಫಿಷಿಯಲ್ ವಾಟರ್ಫಾಲ್ ಚೆನ್ನಾಗಿ ಮಾಡಿದ್ದಾರೆ. ಫೋಟೋಗ್ರಫಿ ಮಾಡೋಕ್ಕಂತೂ ಮಾಡಿಸಿದ ಜಾಗ ಇದು, ಸಕ್ಕತ್ತಾಗಿದೆ. ಐ ಲವ್ ಲೋನಾವಾಲಾ ಖಂಡಾಲ ಲೇಕ್. 7ನೇ ಸ್ಟಾಪು ಖಂಡಾಲ ವ್ಯೂ ಪಾಯಿಂಟು. ಇಲ್ಲಿ ಪಕ್ಕದಲ್ಲೇ ಟೋಟಲ್ 5 ಪ್ಲೇಸ್ ಇದೆ. ಇದೊಂದು ಪಾಯಿಂಟು, ಅದೊಂದು ಪಾಯಿಂಟು, ಅಲ್ಲೊಂದು ಟೆಂಪಲ್ಲು, ಎಲ್ಲ ಸೇರಿ 5 ಪಾಯಿಂಟು. ಖಂಡಾಲ ವಾಟರ್ಫಾಲ್, ಖಂಡಾಲ ವ್ಯೂ ಪಾಯಿಂಟ್. ಖಂಡಾಲ ವಾಟರ್ಫಾಲ್ಗೆ ಪೂನೆ ಫಾಲ್ಸ್ ಅಂತಲೂ ಕರೀತಾರೆ. ಅಲ್ಲಿ ಕಾಣ್ತಾ ಇದೆ, ಕ್ಯಾಮ್ರಾದಲ್ಲಿ ಝೂಮ್ ಹಾಕ್ಬಿಟ್ಟು ತೋರಿಸ್ತೀನಿ. ನಮ್ಮದು 8th ಲೊಕೇಶನ್ನು, 8ನೇ ಲೊಕೇಶನ್ನು ರಾಜಮಾಚಿ ಗಾರ್ಡನ್. ಈ ರಾಜಮಾಚಿ ಗಾರ್ಡನಲ್ಲಿ ಒಳಗಡೆ ಹೋದರೆ ಅಲ್ಲಿ ವ್ಯೂ ಪಾಯಿಂಟ್ ಇದೆ, ಅದು ಮಂಕಿ ವ್ಯೂ ಪಾಯಿಂಟು. 2 in 1 ಪ್ಲೇಸ್ ಇದು. ಇದು ಸೇಮ್ ಪಾರ್ಕ್ ಇದ್ದಂಗಿದೆ, ಚಿಕ್ಕ ಮಕ್ಕಳು ಪಾರ್ಕು. ರಾಜಮಾಚಿ ಗಾರ್ಡನ್ನು, ಇಲ್ಲೊಂದು 3 ಮೆಟ್ಲು ಹತ್ತಿದ್ರೆ ಮಂಕಿ ವ್ಯೂ ಪಾಯಿಂಟ್. ಇಲ್ಲಿಂದ ಮುಂಬೈ ಪುಣೆ ಎಕ್ಸ್ಪ್ರೆಸ್ ಹೈವೇ ಕಾಣಿಸುತ್ತೆ, ತೋರಿಸ್ತೀನಿ. ಅಲ್ಲಿ ಖಂಡಾಲ ಫಾಲ್ಸ್ ಅಲಿಯಾಸ್ ಪುಣೆ ಫಾಲ್ಸ್ ಕಾಣಿಸ್ತಿದೆಯಲ್ಲ, ಅದನ್ನು ನೋಡೋದಕ್ಕೆ ಎಲ್ಲ 50 ರೂಪಾಯಿ ಕೊಟ್ಬಿಟ್ಟು ಅದ್ರಲ್ಲಿ ಝೂಮ್ ಮಾಡ್ಕೊಂಡು ನೋಡಿದವ್ರೆ. ಕರೆಕ್ಟಾಗಿ ಮೇಲೆ ಮೋಡ ಇದೆಯಲ್ವಾ, ಇಷ್ಟು ಬಿಸಿಲು, ಅಷ್ಟು ನೆರಳು, ತಿರ್ಗಿ ಅಲ್ಲಿಂದ ಬಿಸಿಲು. ಇಲ್ಲಿ ಬಂದರೆ ಎಲ್ಲ ಪ್ಲೇಸು ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ಸ್ವಲ್ಪ ಪ್ಲೇಸಸ್ ನೋಡೋಕ್ಕೆ ಮಾತ್ರ ಸ್ವಲ್ಪ ಕ್ಲೌಡಿ ಆಗಿದ್ದು ಸ್ವಲ್ಪ ಲೈಟಾಗಿ ಮಳೆ ಬರಬೇಕು. ಆದರೆ ಈ ಥರ ವ್ಯೂ ಪಾಯಿಂಟ್ಸ್ಗೆಲ್ಲ ಬಂದು ನೋಡ್ತೀನಿ ಅಂದರೆ ಈ ಸನ್ನಿ ವೆದರೇ ಇರಬೇಕು. ಯಾಕಂದರೆ ಫೋಟೋಗ್ರಾಫ್ಸ್ಗೆ, ವೀಡಿಯೋಗ್ರಫಿಗೆ ಮತ್ತು ನೋಡೋದಕ್ಕೂ ಅಷ್ಟೇ. ಈಗ ಮಳೆ ಬೀಳ್ತಾರೆ ಸರಿಯಾಗಿ ಕಾಣಲ್ಲ, ಬಿಸಿಲಿದ್ರೆ ಎಲ್ಲ ಪ್ಲೇಸಸ್ಸು ನೀಟಾಗಿ ಕಾಣುತ್ತೆ. ಮತ್ತು ಘಾಟ್ ಸೆಕ್ಷನಲ್ಲಿ ನಾವು ಬರಬೇಕಾದ್ರೆ ಏನಾದರೂ ಟಾಯ್ಲೆಟ್ ಮಾಡಬೇಕಂದ್ರೆ ಅಲ್ಲಿ ಗಾಡಿಗಳೆಲ್ಲ ನಿಲ್ಸಂಗಿಲ್ಲ, ಅವರು ನಿಲ್ಲಿಸಲ್ಲ ಆ ಟೈಮಲ್ಲಿ. ನೋಡಿ ಇಲ್ಲಿ ಬಂದರೆ ಇಲ್ಲಿ ವಾಶ್ರೂಮ್ಸ್ ಎಲ್ಲ ಇದೆ. ಇಲ್ಲಿ ಬಂದರೆ ಆರಾಮಾಗಿ ವಾಶ್ರೂಮ್ಸ್ ಎಲ್ಲ ಯೂಸ್ ಮಾಡ್ಕೋಬೋದು. ಪಾಯಿಂಟ್ ಅಂತೂ ಸಿಕ್ಕಾಪಟ್ಟೆ ಹೈಯಲ್ಲಿದ್ದೀವಿ ನಾವೀಗ, ತುಂಬ ಮೇಲೆಗಡೆ ಇದ್ದೀವಿ. ಕೆಳಗಡೆ ಏನಿದೆ ಅಂತ ಕ್ಲಿಯರ್ ಕಟ್ಟಾಗಿ ಕಾಣಿಸ್ತಾ ಇಲ್ಲ, ಫೋನಲ್ಲಿ ಝೂಮ್ ಮಾಡಿ ನೋಡಬೇಕು. ಅದಕ್ಕೆ ಅಂಕಲ್ 50 ರೂಪಾಯಿ ಚಾರ್ಜ್ ಮಾಡಿಬಿಟ್ಟು ಅದ್ರಲ್ಲಿ ತೋರಿಸ್ತಿದ್ದಾರೆ ಎಲ್ಲದರಲ್ಲೂ.
7-8 ಅಲ್ಲಾಯಿತು. ಇವಾಗ 9th ಪಾಯಿಂಟಿಗೆ ಬಂದಿದ್ದೀನಿ. ವಾಗ್ಜಾ ದೇವಿ ದೇವಸ್ಥಾನ, ಇದೊಂದು ಟೆಂಪಲ್ಲು, ಇದು ನೋಡ್ಕೊಂಡು ಹೋಗೋಣ. ಈ ಕಡೆ ತುಂಬ ಶಕ್ತಿ ದೇವಿ ಟೆಂಪಲ್ಸ್ ಎಲ್ಲ ಇರುತ್ತೆ. ಸಖತ್ ಇಷ್ಟ ಆಯ್ತು ನನಗಂತೂ, ಹೆವಿ ಪವರ್ಫುಲ್ಲು. ಒಳಗಡೆ ಹೋಗ್ಬಿಟ್ಟು ಒಂದು ಶಾಟ್ ತೊಗೊಳ್ಳೋಣ. ದೇವಸ್ಥಾನ ಒಳಗೆ ಯಾರೂ ಇಲ್ಲ, ಪೂಜಾರಿನೂ ಇಲ್ಲ. ಹೋಗೋಣ ಒಳಗಡೆ, ಚೆನ್ನಾಗಿದೆ. ಇದು ಮೇನ್ ದೇವರು. ದೇವಸ್ಥಾನ ಒಂಥರ ಚೆನ್ನಾಗಿದೆ ಅಲ್ಲ, ಫುಲ್ ಕೂಲ್. ಒಳಗಡೆ ಫ್ಯಾನ್ ಗಾಡಿ ಇಲ್ಲ. ಇಲ್ಲಿವರೆಗೂ 8 ಪ್ಲೇಸ್ ಕವರ್ ಮಾಡಿದ್ದೀವಿ. ಲಾಸ್ಟ್ ಹೋಗಿದ್ದ ದೇವಸ್ಥಾನ ಅಲ್ಲೇ ಟೆಂಪಲ್ಲು. ಇವಾಗ ಅಲ್ಲಿಂದ ಸ್ವಲ್ಪ ಡೌನಿಗೆ ಬಂದರೆ ನೋಡಿ, ಇಲ್ಲಿದೆ ಸನ್ಸೆಟ್ ಪಾಯಿಂಟು. ಇದು 9ನೇ ಪಾಯಿಂಟ್ ನಮ್ಮದು. ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗ್ಬಿಡೋಣ. ಆ ಕಡೆ ಯಾರು ಗೊತ್ತಿಲ್ಲ. ನಿಂಬೆಹಣ್ಣು ಆಗ್ಬಿಡ್ತಾ ಇದ್ದೆ ಇವಾಗ. ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗ್ಬಿಡೋಣ. ಆ ಕಡೆ ಯಾರು ಗೊತ್ತಿಲ್ಲ. ನಿಂಬೆಹಣ್ಣು ಆಗ್ಬಿಡ್ತಾ ಇದ್ದೆ ಇವಾಗ. ಫುಲ್ ಘಾಟ್ ಸೆಕ್ಷನ್ ಇದೆ ನೋಡಿ, ಹೆಂಗಿದೆ ರೋಡು. ಜಸ್ಟ್ ಮಿಸ್ ನಿಂಬೆಹಣ್ಣು ಆಗ್ಬಿಡ್ತಾ ಇದ್ದೆ. ಇಲ್ಲೇ ಇದೆ ನೋಡಿ, ಮುಂಬೈ ಪುಣೆ ಎಕ್ಸ್ಪ್ರೆಸ್ ಹೈವೇ. ಅದು ಕಂಡಾಲಾಗೆ ಯೂಸ್ ಮಾಡೋ ಔಟರ್ ರಿಂಗ್ ರೋಡ್ ಅದು. ಮತ್ತು 10ನೇ ಪಾಯಿಂಟು ಇಲ್ಲಿಂದನೇ ಕಾಣುತ್ತೆ, ಡ್ಯೂಕ್ಸ್ ನೋಸ್ ಪಾಯಿಂಟು. ಡ್ಯೂಕ್ಸ್ ನೋಸ್ ವ್ಯೂ ಪಾಯಿಂಟ್ ಇಲ್ಲಿಂದನೇ ಕಾಣುತ್ತೆ. 10ನೇದು ನಾರ್ಮಲ್, 9ನೇದು ಸನ್ಸೆಟ್ ಪಾಯಿಂಟ್ ಅಂತ ಇದು. ಅದು ಡ್ಯೂಕ್ಸ್ ನೋಸ್ 10ನೇ ಪಾಯಿಂಟು. ಟೋಟಲ್ 10 ಪ್ಲೇಸ್ ಕವರ್ ಮಾಡಿದ್ದೀವಿ. ಇದು ಪ್ರೈಸಿಂಗ್ ಎಲ್ಲ ಹೆಂಗೆ ತೊಗೊಂಡ್ರು ಅಂತ ನಾನು ವೀಡಿಯೋದಲ್ಲಿ ಲಾಸ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೊಂದು ಪ್ಲೇಸ್ಗೆ ಹೋಗಬೇಕು, ನೋಡೋಣ, ಅಡಿಷ್ನಲ್ ಆಗಿ ಮಾತಾಡ್ಕೊತೀವಿ ಅವ್ರ ಹತ್ರ. ಈ ಪಾಯಿಂಟ್ ಅಂತೂ ತುಂಬ ಚೆನ್ನಾಗಿದೆ, ಯಾಕಂದರೆ ಇದೇ ಘಾಟ್ ಸೆಕ್ಷನ್ ರೋಡು. ನಾವು ಓಡಾಡೋದು ಅಲ್ಲಿದೆ, ಮುಂಬೈ ಪುಣೆ ಎಕ್ಸ್ಪ್ರೆಸ್ ಹೈವೇ ನೋಡಿ, ಅಲ್ಲೇ ಟ್ರೈನ್ ಹೋಗ್ತಾ ಇದೆ. ACC ಸಿಮೆಂಟ್. ಅದು ಬಿಟ್ಟರೆ ಅದು ಕಂಡಲ್ ಔಟರ್ ರಿಂಗ್ ರೋಡು. ಫುಲ್ ನೋಡಿ, ರೋಡ್ ಅಲ್ಲಿ ಗಂಟ ಕಾಣಿಸ್ತಾ ಇದೆ ಹೈವೇ. ಇಂಥ ಜಾಗಕ್ಕೆ ಬಂದರೆ ಎಲ್ಲ ಪ್ಲೇಸಸ್ಸು ಎಕ್ಸ್ಪ್ಲೋರ್ ಮಾಡಬೇಕು. ನೋಡೋಣ, ಇನ್ನೊಂದು ಸ್ಪೆಷಲ್ ಜಾಗ ಇದೆ, ಅವ್ರ ಹತ್ರ ಮಾತಾಡ್ತೀನಿ, ಏನು ಹೇಳ್ತಾರೆ ನೋಡೋಣ. ठीक है ऊपर, और चढ़ने के लिए आपको समझ लीजिए 40-45 मिनट पकड़ लीजिए, आपके स्टेमिना के ऊपर है. अगर आप रुकते रुकते जाएंगे तो 1 घंटा लगेगा. 30-40 मिनट आपको 1 ಗಂಟೆ ಹತ್ತಕ್ಕೆ, 1 ಗಂಟೆ ನೋಡೋಕ್ಕೆ, ಅರ್ಧ ಅವರ್ ಇಳಿಯೋಕ್ಕೆ ಹೋಗಿ ಬರ್ಬೋದು ಬಾ ಆರಾಮಾಗಿ. 2.5 ಅವರ್ ಬೇಕು. ಬಾಜೆ ಕೇವ್ಸ್. ಅಷ್ಟು ಊಟ ಹಾಕ್ಬೇಕಲ್ಲ, ಅಷ್ಟು ಊಟ ಹಾಕ್ಬೇಕಲ್ಲ. ಮುಗಿಸಿದ್ದಾಯಿತು. ಈಗ ಒಂದು ಬಾಜೆ ಕೇವ್ಸ್ ಅಂತ ನೋಡಿದ್ವಿ, ಅದು ಇವ್ರ ಪ್ಲಾನಲ್ಲಿ ಇನ್ಕ್ಲೂಡ್ ಆಗಿರಲ್ಲ, ಯಾಕಂದರೆ ಅದು 15 ಕಿಲೋಮೀಟ್ರ್ ದೂರ ಇದೆ. ಆನ್ ದ ವೇ ರೈಲ್ವೆ ಗೇಟ್ ಹಾಕ್ಬಿಟ್ಟಿದ್ದಾರೆ, ಬರ್ತಾಯಿದೆ ಟ್ರೈನ್. ಫುಲ್ಲು ಇಲ್ಲೂ ಬ್ಲಾಕು, ಆ ಕಡೆನೂ ಬ್ಲಾಕು, ಜನ ಕೇರೆ ಮಾಡಲ್ಲ ಇಲ್ಲಿ. ಗಾಜಿಯಾಬಾದ್ RAP 7. ನಮ್ಮದು ಫೈನಲ್ ಪ್ಲೇಸ್ ಬಾಜೆ ಕೇವ್ಸ್. ಬಾಜೆ ಕೇವ್ಸು 300 ಮೆಟ್ಲು ಹತ್ತಬೇಕು. ಅದು ಫುಲ್ಲು ಬರೀ ಮೆಟ್ಲಿಲ್ಲ, ಸ್ವಲ್ಪ ದೂರ ಮೆಟ್ಲೈತೆ, ಸ್ವಲ್ಪ ದೂರ ಹಂಗೆ ಸ್ಟ್ರೀಟ್ ಲ್ಯಾಂಡ್ ಐತೆ, ತೋರಿಸ್ತೀನಿ. ಬಾಜೆ ಲೇಣಿ ಅಂತ ಬೋರ್ಡ್ ಹಾಕ್ಬಿಟ್ಟವ್ರೆ. ಲೇಣಿ ಅಂದರೆ ಕೇವ್, ಬಾಜೆ ಕೇವ್. ನಿಮಿಷ ಬೇಕು ಅಂದಿದ್ರು. ನಾವು 3 ಜನ ಬಾಯ್ಸು ಫುಲ್ ಕನ್ಸಿಸ್ಟೆಂಟಾಗಿ ಹತ್ತಿದ್ದೀವಿ. ಬರೀ 20 ನಿಮಿಷದಲ್ಲಿ ಹತ್ಬಿಟ್ಟಿದ್ದೀವಿ ನಾವು ಮೇಲೆ.
ಶಿವಲಿಂಗ ಐತೆ, 2000 ವರ್ಷ ಹಳೇದು. ನೀಟಾಗಿ ಕಾಣುತ್ತೆ ಶಿವಲಿಂಗ ಅಂತ. ಇದು ಸೈಡಲ್ಲಿರೋದು. ಮೇಯ್ನ್ ಒಳಗಡೆ ಇರೋದು ಎಷ್ಟು ದೊಡ್ಡದಾಗಿದೆ ಅಂದರೆ, ಒಂದು ನಿಮಿಷ ತೋರಿಸ್ತೀನಿ ನೋಡಿ. ಇಲ್ಲಿ ನಾವು ಚಪ್ಪಲಿ ಸೈಡಲ್ಲಿ ಬಿಚ್ಬಿಟ್ಟು ಹರ ಹರ ಮಹಾದೇವ. ಸೀದಾ ರೂಮ್ಗೆ ಹೋಗ್ಬಿಟ್ಟು ಲಗೇಜ್ ತೊಗೊಂಡು ಅವ್ರ ಕಾರಲ್ಲೇ ಬಂದಿದ್ದೀವಿ. ಈಗ ಪುಣೆ ಮುಂಬೈ ಎಕ್ಸ್ಟೆನ್ಷನ್ ರೋಡಲ್ಲಿದ್ದೀವಿ. ಈಗ ನಾವು ಪುಣೆ ಕಡೆ ಸ್ವಲ್ಪ ನಡ್ಕೊಂಡು ಹೋಗ್ಬೇಕು, ಯಾಕಂದರೆ ನಮ್ಮ ಬಸ್ ಬರೋದು ಮುಂಬೈಯಿಂದ. ನಮ್ಮದು ಅಫಿಷಿಯಲ್ ಟೈಮಿಂಗ್ ಇರೋದು 7:15 ಲೋನಾವಾಲಾ ಸೆಂಟ್ರಲ್ ಬಸ್ ಸ್ಟಾಪಲ್ಲಿ. ಇವಾಗ ಇನ್ನೂ 5:15. ಇನ್ನೂ ಏನು ಟೈಮ್ ಹೆಂಗೆ ಪಾಸ್ ಮಾಡಬೇಕು ಅಂತ ನಮ್ಗೆ ಗೊತ್ತಿರಲಿಲ್ಲ. ಪಾಪ ಅವರು ಕಾರ್ ಡ್ರೈವರ್ ಇಲ್ಲೇ ತಂದುಬಿಟ್ರು. ಇದು ರಾಜದತ್ತ ವಡಪಾವ್ ಅಂತ, ಇದ್ರ ಮುಂದೆ ಒಂದು ಮ್ಯೂಸಿಯಂ ಇದೆ. ಯಾವುದೋ ಚಿಕ್ಕ ಮಕ್ಕಳು ಮ್ಯೂಸಿಯಮ್ಗೆ ಬಂದಾಗ ಅನಿಸ್ತಾ ಇಲ್ಲ. ಚಿಕ್ಕ ಮಕ್ಕಳದೇನು ಚಿಕ್ಕ ಮಕ್ಕಳದೇನು ಫುಲ್ ಸೈಕ್ ಮಾಡ್ತವ್ರೆ. ಯಾವುದೋ ಮ್ಯೂಸಿಯಂ ಅಂದ್ಬಿಟ್ಟು ಮಕ್ಕಳಾಡೋದು ಕರ್ಕೊಂಬಂದ್ಬಿಟ್ಟಿದ್ದೆ ಅನ್ನೋದು. ಅದ್ರ ಮೇಲೆ ಹೆಂಗೆ ಎದ್ರುಕೊಂಡು ಆ್ಯಕ್ಟಿಂಗ್ ಮಾಡಿ ಹೇಳ್ಕೊಡ್ತಾರೆ. ಇದು ಆಕ್ಚುಲಿ ಚೆನ್ನಾಗಿರೋದು. ನಾವು ಫುಲ್ಲು ಕವರ್ ಮಾಡೋಂಗಿಲ್ಲ ಕ್ಯಾಮ್ರಾದಲ್ಲಿ, ಕರೆಕ್ಟಾಗಿ ಅವ್ರಿಗೆ ಗೊತ್ತಿರುತ್ತೆ. ಒಬ್ಬರು ಗೈಡೇ ಕೊಟ್ಟಿರ್ತಾರೆ ನಮಗೆ. ಫೋಟೋ ತೆಗೆದ್ಮೇಲೆ ಎಲ್ಲ ಫೋಟೋಸು ಹಾಕ್ತೀನಿ. ಒಂಥರ ಸೈಕ್ ಆಗಿದೆ ಇದು. ओके और थोड़ा झुको नीचे. या बड्डी मगा कंचचे वदिरे आप ಎಕ್ಸ್ಟೆನ್ಷನ್ ರೋಡಲ್ಲಿ ಇದ್ದೀನಿ ಇವಾಗ ನೋಡಿ. ಇವಾಗ ಹಿಂಗೆ ಹೋದರೆ ಮುಂಬೈ, ಆ ಕಡೆ ಹೋದರೆ ಪುಣೆ.
ಈಗ ನಾವು ಪುಣೆ ಸೈಡ್ ಹೋಗಬೇಕು, ಯಾಕಂದರೆ ನಾವು ಬರ್ತಿರೋದು ಬ್ಯಾಂಗ್ಳೂರಿಗೆ. ನಾವು ಇಲ್ಲಿ ಮೊದಲೇ ವಿಚಾರಿಸಿದ್ವಿ ಲೋಕಲ್ ಟೂರಿಸ್ಟ್ ಪ್ಲೇಸಸ್ ಓಡಾಡೋದಕ್ಕೆ ಯಾರ್ಯಾರು ಎಷ್ಟೆಷ್ಟು ತೊಗೋತಾರೆ ಅಂತ. ನಮಗೆ ಆಟೋ ಡ್ರೈವರ್ಸು 3,000 ಕೇಳಿದರು. ಬೇರೆ ಕಾರ್ ಅವರು ನಮಗೆ ಡೈರೆಕ್ಟಾಗಿ ಹೋಗಿ ಕೇಳಿದ್ವಿ ನಾವು, ಅವರು 4,000 ಹೇಳಿದರು. ಆಮೇಲೆ ನಾವು ನೆಟ್ಟಲ್ಲೆಲ್ಲ ಹುಡುಕಿ ಚೆಕ್ ಮಾಡಿ, ಆಮೇಲೆ ಕಡಿಮೆ ಕಾಸ್ಟ್ಗೆ ಯಾರು ಬರ್ತಾರೆ ಅಂತ ಜೆನ್ಯೂನ್ ರೇಟಿಂಗ್ಸ್ ಎಲ್ಲ ಚೆಕ್ ಮಾಡಿಬಿಟ್ಟು ನೋಡಿದ್ದಕ್ಕೆ ನಮಗೆ ಇವ್ರು ಸಿಕ್ಕಿದ್ರು. ಪಾಪ ಇವರು 10 ಟೂರಿಸ್ಟ್ ಪ್ಲೇಸ್ ತೋರಿಸಿದ್ರು ನಮಗೆ. ನಾನು ತೋರಿಸಿದ್ನಲ್ಲ ಆ 10 ಟೂರಿಸ್ಟ್ ಪ್ಲೇಸು ಇವ್ರ ಲಿಸ್ಟಲ್ಲಿ ಇದ್ದಿದ್ದು. ಅದಕ್ಕೆ ಬರೀ 1,600 ರೂಪಾಯಿ. ಕಾರಲ್ಲಿ ಪಾಪ ಫುಲ್ಲು AC ಆನ್ ಮಾಡಿದರು. ನಾವೆಲ್ಲಾದರೂ ಹೊರಗಡೆ ಹೋಗ್ಬಿಟ್ಟು ತಿರ್ಗಾ ಕಾರಲ್ಲಿ ಬಂದು ಕೂತ್ಕೊಂಡ್ರೆ ಸುಮ್ಮನೆ ನನಗೆ ಅಂದೆ ಅಷ್ಟೇ. ಅವರು AC ಒಂದರಲ್ಲಿ ಇದ್ದಿದ್ದನ್ನ 4 ಮಾಡಿಬಿಟ್ರು. ತುಂಬ ಲಾಯಲಾಗಿ ಮಾಡ್ತಾರೆ ಅವರು, ನಿಯತ್ತಿಂದ ಕೆಲಸ ಮಾಡ್ತಿದ್ದಾರೆ. ಇವಾಗ ನಾವು ನೆಕ್ಸ್ಟು ಕೇವ್ಸ್ಗೆ ಹೋಗಿದ್ವಲ್ಲ, ಆ ಕೇವ್ಸ್ ಮಾತ್ರ ಎಕ್ಸ್ಟ್ರಾ ಆಗಿದ್ದು. ಆ ಕೇವ್ಸ್ಗೆ ಹೋಗಿ ಬರೋದಕ್ಕೆ ಅವರು ಪಾಪ 800 ರೂಪೀಸ್ ಕೇಳಿದ್ರು, 800 ರೂಪಾಯಿ. ಇವಾಗ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದಕ್ಕೆ 10 ಟೂರಿಸ್ಟ್ ಪ್ಲೇಸಸ್ ಮುಗಿಸ್ಬಿಟ್ಟು ನಮ್ಮ ರೂಮ್ಗೆ ಹೋಗೋದಕ್ಕೆ 45 ಕಿಲೋಮೀಟ್ರ್ ಆಗ್ತಿತ್ತು. ನಾವು ತಿರ್ಗಾ ನಮ್ಮ ರೂಮ್ಗೆ ಹೋಗಿಲ್ಲ. ಆವಾಗ ಆಲ್ಮೋಸ್ಟ್ ಒಂದು 40 ಕಿಲೋಮೀಟ್ರ್ ರನ್ನಿಂಗ್ ಆಗಿಬಿಟ್ಟಿತ್ತು ಗಾಡಿ. ಆಮೇಲೆ ತಿರ್ಗಾ ಪಾಪ ಅವರು ಅಲ್ಲಿಂದ ಕೇವ್ಸ್ಗೆ 15 ಕಿಲೋಮೀಟ್ರ್ ಕರ್ಕೊಂಡು ಹೋಗ್ಬಿಟ್ಟು ತಿರ್ಗಾ 15 ಕಿಲೋಮೀಟ್ರ್ ಕರ್ಕೊಂಡು ಬಂದರು. ಅಂದರೆ 40 + 30 70 ಕಿಲೋಮೀಟ್ರ್ ಓಡಾಡಿದ್ದೀವಿ. ಅದು ಎಲ್ಲ ಸೇರಿ 2,400 ರೂಪಾಯಿ. ಅವ್ರದ್ದು 10 ಟೂರಿಸ್ಟ್ ಪ್ಲೇಸಸ್ಗೆ ಅವ್ರು ತೊಗೊಂಡಿದ್ದು 1,600. ನಮ್ಮದಕ್ಕೆ ಎಕ್ಸ್ಟ್ರಾ 800 ರೂಪೀಸ್ ಹೇಳಿದ್ರು. ತಿರ್ಗಾ ನಾವು ರೂಮ್ಸ್ಗೆ ಹೋಗ್ಬಿಟ್ಟು ಬ್ಯಾಗ್ ಎತ್ಕೊಂಡು ಬಂದ್ವಲ್ವಾ, ಅವ್ರು ತಿರ್ಗಾ ಪಾಪ ಅಲ್ಲಿ ಬಸ್ ಸ್ಟ್ಯಾಂಡ್ ಕೆಳಗಡೆಯವರು ಡ್ರಾಪ್ ಮಾಡಿದ್ರು ಮ್ಯೂಸಿಯಮ್ವರೆಗೂ. ಅದಕ್ಕೆ ಒಂದು 100 ರೂಪಾಯಿ ನಾವೇ ಪಾಪ ಎಕ್ಸ್ಟ್ರಾ ಸೇರಿಸ್ಕೊಟ್ವಿ. ಅವ್ರೇನು ಕೇಳಿರಲಿಲ್ಲ. ನಾವು ಟೋಟಲು 2,500 ಕೊಟ್ವಿ. ಈ ಥರ ಬಂದರೆ ಅವ್ರದ್ದು ಫೋನ್ ನಂಬರೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ಅವ್ರ ಹತ್ರ ಫೋನ್ ಮಾಡಿ ಮಾತಾಡ್ಕೊಳ್ಳಿ. ಇವಾಗ ನಾವು ತಿರ್ಗಾ ಬೆಂಗಳೂರಿಗೆ ಆನಂದರಾವ್ ಸರ್ಕಲ್ ಮೆಜೆಸ್ಟಿಕ್ಗೆ ಬಸ್ ಬುಕ್ ಮಾಡಿದ್ದೀವಿ. ಅದು ವೋಲ್ವೋ ಮಲ್ಟಿ ಆಕ್ಸಲ್ V11R 7 ಕಾಲಿಗಿದೆ ಬಸ್ಸು. ಒಬ್ಬರಿಗೆ ಟಿಕೆಟು 1,550 ರೂಪಾಯಿ ಆಯಿತು, ಒಬ್ಬರಿಗೆ 1,550 ಆಯಿತು ಒಬ್ಬರಿಗೆ. ಮಲ್ಟಿ ಆಕ್ಸಲ್ ವೋಲ್ವೋ ಸ್ಲೀಪರು ಬಸ್ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ, ನೋಡೋಣ. ಬಂತು ನಮ್ಮ ಬಸ್ಸು, ವೋಲ್ವೋ ಮಲ್ಟಿ ಆಕ್ಸಲ್. ಒಳ್ಳೆ ಪ್ರೀಮಿಯಂ ಕ್ಲಾಸ್ ಬಸ್ಸು ವೋಲ್ವೋ. ತುಂಬ ಚೆನ್ನಾಗಿದೆ. ಒಳಗಡೆ ಲೈಟೆಲ್ಲ ಹಾಕ್ಬಿಡೋರೆ. ಒಬ್ಬೊಬ್ಬರಿಗೆ ಈ ಥರ ಸಪ್ರೇಟ್ ಡೋರ್ಸ್, ಗ್ಲಾಸ್ ಡೋರು ಪ್ಲಸ್ ಒಳಗಡೆ ಕರ್ಟನ್ ಇರುತ್ತೆ, ಸ್ಕ್ರೀನ್. ಇಲ್ಲಿ ಒಂದು ದೊಡ್ಡ ಮಿರರ್. ನಮ್ಮ ಸೀಟು ಎರಡು ಲೋವರೇ, ಸೈಡ್ ಲೋವರು ಮತ್ತು ಈ ಸೈಡು ಲೋವರೇ ಇರೋದು. ನೋಡಿ ಹೇಗಿದೆ. ಅದು 2 ಪರ್ಸನ್ನು, ಇದು ಸಿಂಗಲ್ ಪರ್ಸನ್ನು. ಒಳಗಡೆ ಸೀಟ್ ಡೋರ್ ಮಾಡ್ಬಿಡೋಣ. ಇದು ಸೈಡಲ್ಲಿ ಕರ್ಟನ್ನು, ಗ್ಲಾಸ್. ಇದು ಗ್ಲಾಸ್ ಪುಷ್ ಮಾಡಿಬಿಟ್ಟು ಲಾಕ್, ಫುಲ್ ಪ್ರೈವಸಿ. ಒಳಗಡೆ ಬೇಡ ಅಂದರೆ ಕರ್ಟನ್ ಹಾಕೋದು. ಒಂದು ಲಗೇಜ್ ಕ್ಯಾರಿಯರ್ ಇರುತ್ತೆ, ಅಲ್ಲಿ ಮೋಸ್ಟ್ಲಿ AC ಬರ್ತಾ ಇದೆ. ಇಲ್ಲಿ ಫುಲ್ಲು ಜೋರಾಗಿ ಬರ್ತಾಯಿದೆ AC. ಇದು ರೀಡಿಂಗ್ ಲೈಟ್ಸ್ ಇದೆ, ಬಟ್ ಇದು ವರ್ಕ್ ಆಗ್ತಾ ಇಲ್ಲ. ಭಯ ಸ್ಮೈಲ್. ನಾನು ನಮ್ಮ ಬಸ್ ಮುಂಬೈಯಿಂದ ಬರ್ತಾಯಿದೆ ಅಂದ್ಕೊಂಡಿದ್ದೆ, ಆದರೆ ನಮ್ಮ ಆ್ಯಕ್ಚುಯಲ್ ಬಸ್ ಬಂದಿರೋದು ಜೋಧ್ಪುರ್, ರಾಜಸ್ಥಾನಿಂದ ಬಂದಿರೋದು. ಜೋಧ್ಪುರ್ ಕ್ರಾಸ್ ಮಾಡಿ ಗುಜರಾತಲ್ಲಿ ಅಹಮದಾಬಾದು ಮತ್ತು ಸೂರತ್ತು 2 ಸಿಟೀಸ್ ಕ್ರಾಸ್ ಮಾಡಿ ತಿರ್ಗಾ ಮಹಾರಾಷ್ಟ್ರದಲ್ಲಿ ಮುಂಬೈ, ಪುಣೆ, ಕೊಲ್ಲಾಪುರ್ ಇದೆಲ್ಲ ಕ್ರಾಸ್ ಮಾಡಿಬಿಟ್ಟು ನಾಳೆ ನಮ್ಮ ಸ್ಟೇಟ್ ಕರ್ನಾಟಕ, ಅದರಲ್ಲಿ ಬೆಳಗಾವಿ, ಹುಬ್ಳಿ ವಯಾ ತುಮಕೂರು ನಾವು ಬೆಂಗಳೂರಿಗೆ ಹೋಗ್ತೀವಿ. ತುಂಬ ದೂರದಿಂದ ಬಂದಿದೆ ನಮ್ಮ ಬಸ್ಸು.